ಹೆಸರು ಉದಯ್ ಕುಮಾರ್ RN, ದ್ವಿತೀಯ PUC ಕಲಾ ವಿಭಾಗ, ಎಜುಕೇಷನ್ HSPD ವಿಭಾಗದಿಂದ ನಾನಿವತ್ತು ನಿಮಗೆಲ್ಲರಿಗೂ ತಿಳಿಸ್ಕೊಡೋದು ಏನಂತಂದರೆ ಜೈನ ಧರ್ಮ ಮತ್ತು ವರ್ಧಮಾನ ಮಹಾವೀರನ ಬಗ್ಗೆ ಅವನ ಜೀವನ ಮತ್ತು ಬೋಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಜೈನ ಧರ್ಮದಲ್ಲಿ ವರ್ಧಮಾನ ಮಹಾವೀರನು ಜೈನ ಧರ್ಮದಲ್ಲಿ ಬರ್ತಾನೆ. ಆ ಜೈನ ಧರ್ಮದಲ್ಲಿ ಮಹಾವೀರನು 24ನೇ ತೀರ್ಥಂಕನಾಗಿರ್ತಾನೆ. ಆ ಜೈನ ಧರ್ಮ ಬರೋದಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಹಿಂದೂ ಧರ್ಮವು ಅಸ್ತಿತ್ವದಲ್ಲಿರ್ತದೆ. ಆ ಹಿಂದೂ ಧರ್ಮದ ಅಸ್ತಿತ್ವದಲ್ಲಿರುವಾಗ ಹಿಂದೂ ಧರ್ಮದ ಆಚಾರ ವಿಚಾರಗಳು ಬಹಳ ಕಠಿಣವಾಗಿರ್ತವೆ. ಆ ಕಠಿಣವಾದ್ದರಿಂದ ಹಿಂದೂ ಧರ್ಮದಲ್ಲಿರುವ ಜನರಿಗೆ ಅತಿ ಕಷ್ಟವಾಗಿರ್ತದೆ. ಆ ಆಚರಣೆಗಳನ್ನೆಲ್ಲ ಮಾಡಬೇಕಂದ್ರೆ ಕಷ್ಟವಾಗಿರ್ತದೆ. ಆದ್ದರಿಂದ ಆ ಸಮಯದಲ್ಲಿ ಈ ಹಿಂದೂ ಧರ್ಮದ ಕಷ್ಟಗಳನ್ನು ಸಹಿಸಿಕೊಂಡು ಜನರು ಇರ್ತಾರೆ. ಆ ಸಂದರ್ಭದಲ್ಲಿ ಈ ಜೈನ ಧರ್ಮವು ಉಗಮವಾಗುತ್ತದೆ. ಈ ಜೈನ ಧರ್ಮವು ಉಗಮವಾದಾಗ ಇದರ ಮೊದಲನೇ ತೀರ್ಥಂಕರ ಬಂದು ಆದಿನಾಥ ಅಥವಾ ಋಷಭನಾಥ ಅಂತ ಕರೀತಾರೆ. ಇವನಿಂದ ಈ ಧರ್ಮ ಸ್ಥಾಪಿಸಲ್ಪಟ್ಟಿದೆ ಅಂತ ಪುಸ್ತಕ ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಆಮೇಲೆ ನೆಕ್ಸ್ಟು 23ನೇ ತೀರ್ಥಂಕರನಾದ 23ನೇ ತೀರ್ಥಂಕರ ಪಾರ್ಶ್ವನಾಥ ಅಂತ ಬರ್ತಾನೆ. ಆ ಪಾರ್ಶ್ವನಾಥನು 23ನೇ ತೀರ್ಥಂಕನಾಗಿರ್ತಾನೆ. ಇವನು ತನ್ನ 30ನೇ ವಯಸ್ಸಿನಲ್ಲಿ ಪಾರ್ಶ್ವನಾಥ ತನ್ನ 30ನೇ ವಯಸ್ಸಿನಲ್ಲಿ ಪರಮ ಜ್ಞಾನವನ್ನು ಪಡಿತಾನೆ. ತನ್ನ 30ನೇ ವಯಸ್ಸಲ್ಲಿ ಪರಮ ಜ್ಞಾನವನ್ನು ಪಡೆದು 4 ಮೂಲ ತತ್ವಗಳನ್ನು ಜೈನ ಧರ್ಮಕ್ಕೆ ಕೊಡುಗೆಯಾಗಿ ಕೊಡ್ತಾನೆ. ಆ 4 ಮೂಲ ತತ್ವಗಳೆಂದರೆ ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ. ಈ 4 ತತ್ವಗಳನ್ನು ಕೊಡೆಯಾಗಿ ಕೊಡ್ತಾನೆ. ಈ ಮೊದಲನೇದು ಸತ್ಯ. ನಾವೆಲ್ಲರೂ ಸತ್ಯವನ್ನು ನುಡಿಬೇಕು. ಆದರೆ ಆಲ್ಮೋಸ್ಟ್ ಆಗಿ ಈ ಜೈನ ಧರ್ಮದಲ್ಲಿ ಸುಳ್ಳು ಹೇಳಬಾರ್ದು ಅನ್ನೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಜೈನ ಧರ್ಮದ ಅನುಯಾಯಿಗಳಾದರೂ ಸತ್ಯವನ್ನು ನುಡಿಬೇಕಂತ ತೋರ್ಪಡಿಸ್ತದೆ. ನಂತರ ಅಹಿಂಸೆ ನಾವು ಯಾವುದೇ ಪ್ರಾಣಿ ಬಲಿಯನ್ನಾಗಲು ಮಾಡಬಾರ್ದು. ಯಾರಾದರಾಗಲಿ ಈ ಜೈನ ಧರ್ಮದ ಅನುಯಾಯಿಗಳಾದವರು, ಜೈನ ಧರ್ಮದಲ್ಲಿ ಇದ್ದವರು ಬೇರೆಯವರಿಗೆ ಹಿಂಸೆಯನ್ನು ಕೊಡಬಾರ್ದು. ಯಾವ ಜನಾಂಗಕ್ಕಾಗಲಿ, ಯಾವ ಜನರಿಗಾಗಲಿ, ಯಾರಿಗಾಗಲಿ ಸಹ ಹಿಂಸೆಯನ್ನು ಕೊಡಬಾರ್ದು. ಇದೇ ತತ್ವಗಳನ್ನು ಆದರ್ಶವಾಗಿಟ್ಟುಕೊಂಡು ಗಾಂಧೀಜಿಯವರು ನಮ್ಮ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡು ಸತ್ಯ ಮತ್ತು ಅಹಿಂಸೆ ಇವೆರಡು ಒಂದು ಅಸ್ತ್ರಗಳನ್ನಾಗಿಟ್ಟುಕೊಂಡು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ನೆಕ್ಸ್ಟು ಆಸ್ಥೇಯ ಅಂದರೆ ಕಳ್ಳತನ ಮಾಡಬಾರ್ದು. ನಾವು ಬೇರೆಯವರ ವಸ್ತುವಿನ ಬಗ್ಗೆ ಆಸೆಯನ್ನು ಇಟ್ಟುಕೊಂಡ್ರೆ ಸಹ ಅದನ್ನು ಕಳ್ಳತನ ಎಂದು ಈ ಜೈನ ಧರ್ಮದಲ್ಲಿ 23ನೇ ತೀರ್ಥಂಕರನಾದ ಪಾರ್ಶ್ವನಾಥನು ತಿಳಿಸಿದ್ದಾನೆ. ನಾವು ಯಾರೇ ಆಗಲಿ, ಯಾರದೇ ವಸ್ತು ಆಗಲಿ, ಪರರ ವಸ್ತುವನ್ನು ನಮ್ಮದೆಂತ ಭಾವಿಸಬಾರ್ದು. ನಾವು ಪರರ ವಸ್ತು ಬಗ್ಗೆ ಆಸೆ ಪಡಬಾರ್ದು. ಇದರಿಂದ ಹಲವು ಕಲಹಗಳು ಸಹ ನಡೀತವೆ. ನಂತರ ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದುವುದು. ಈ ಅಪರಿಗ್ರಹ ಈ ಅಂಶವನ್ನು ಈ 4 ಮೂಲ ತತ್ವಗಳಲ್ಲಿ ಬಳಸಿದ್ದಾರೆ. ಅಪರಿಗ್ರಹ ನಾವು ಯಾವುದೇ ವ್ಯಕ್ತಿಯಾಗಲಿ ತಮ್ಮ ಜೀವನದಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಬಳಸಬಾರ್ದು. ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತೇನಾದರೂ ಬಳಸಿದರೆ ಆ ಸಂಪತ್ತನ್ನು ಪಡಿಬೇಕಂತ ಆಸೆ ಪಟ್ಟೆ ಅಂದರೆ ಆ ವ್ಯಕ್ತಿ ಒಂದು ಅಡ್ಡದಾರಿ ಹಿಡಿಬೇಕಾಗುತ್ತೆ. ಮತ್ತು ಆ ವ್ಯಕ್ತಿಯು ಹೆಚ್ಚುವರಿಯಾಗಿ ಬೇರೆ ಕೆಲಸಗಳಲ್ಲಿ ತೊಡಗಬೇಕಾಗುತ್ತೆ. ಈ ಸಂಪತ್ತಿನಿಂದ ಹಗಲು ರಾತ್ರಿ ಕೆಲವು ಸರಿ ದುಡಿಬೇಕಾಗುತ್ತೆ. ಆದಮೇಲೆ ಈ ಸಂಪತ್ತಿನ ರಕ್ಷಣೆಗಾಗಿ ಅವನು ತಾನು ವೃದ್ಧಿಸಿಕೊಂಡ ಸಂಪತ್ತಿನ ರಕ್ಷಣೆಗಾಗಿ ಹಗಲು ರಾತ್ರಿ ಅದರ ಬಗ್ಗೆ ಕಾಯಬೇಕಾಗುತ್ತೆ. ಹೀಗೆ ವ್ಯಕ್ತಿಗೆ ನೆಮ್ಮದಿ, ಸಮಾಧಾನ ಯಾವ ಇರುವುದಿಲ್ಲ. ಒಂದು ವೇಳೆ ಸಂಪತ್ತು ಹೆಚ್ಚಿಗೆ ಇಲ್ಲ ಅಂದರೆ ಸಂಪತ್ತನ್ನು ವೃದ್ಧಿಸಬೇಕು ಅಂತ ಒಂದು ಯೋಚನೆ ಇರುತ್ತೆ.
ಸಂಪತ್ತನ್ನು ಹೆಚ್ಚಿಗೆ ವೃದ್ಧಿಸ್ಕೊಂಡೆ ಅಂದರೆ ಅದನ್ನು ಉಳಿಸ್ಕೋಬೇಕನ್ನೋದೇ ಒಂದು ಯೋಚನೆ ಇದೆ. ಅದೇ ಥರ ಈ ಒಂದು ಜೈನ ಧರ್ಮದ ಒಂದು 4ನೇ ತತ್ವವಾದ ಅಪರಿಗ್ರಹ, ಈ ತತ್ವದಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಇವರು ಹೆಚ್ಚಿನ ಸಂಪತ್ತು ಮತ್ತು ಸಂಪತ್ತಿನಿಂದ ಚಿಂತೆಗೀಡಾಗುವುದು ಇದು ಯಾವುದಿಲ್ಲ. ಈ ಜಂಜಾಟಗಳನ್ನೆಲ್ಲ ಬಿಟ್ಟು ವ್ಯಕ್ತಿಗಳು ಆರಾಮಾಗಿರುವುದನ್ನು ಬಯಸ್ತಾರೆ. ನೆಕ್ಸ್ಟ್ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ಇವನು ಸಾಶ 599ರಲ್ಲಿ ದಕ್ಷಿಣ ಭಾಗದ 599ರಲ್ಲಿ ಸಾಶ 599ರಲ್ಲಿ ವೈಶಾಲಿ ಸಮೀಪದ ಕುಂದಲ ಗ್ರಾಮದಲ್ಲಿ ಜನಿಸ್ತಾನೆ. ಇವನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ. ಇವನು ಎಲ್ಲ ಸುಖ ಭೋಗಗಳಿಂದ ತನ್ನ ಬಾಲ್ಯ ಜೀವನವನ್ನು ಕಳೀತಾನೆ. ಇವನ ತಂದೆ ಒಂದು ಶಸ್ತ್ರ ಸಮೂಹದ ಮುಖ್ಯಸ್ಥನಾಗಿರ್ತಾನೆ. ಇವನು ತನ್ನ 18ನೇ ವಯಸ್ಸಿನಲ್ಲಿ ಯಶೋಧ ಎಂಬವಳ ಜೊತೆ ವಿವಾಹವಾಗ್ತಾನೆ. ಯಶೋಧಳ ಜೊತೆ ವಿವಾಹವಾಗಿ ಇವನ ಮತ್ತು ಯಶೋಧಳ ಸಾಂಸಾರಿಕ ಜೀವನವು ಚೆನ್ನಾಗಿ ನಡೆಯುತ್ತದೆ. ಇವರಿಬ್ಬರ ನಡುವೆ ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಹೆಣ್ಣು ಮಗಳು ಪುತ್ರಿ ಸಂತಾನವಾಗುತ್ತದೆ. ಈ ಸಂದರ್ಭದಲ್ಲಿ ಇವನ ತಂದೆ ಮತ್ತು ತಾಯಿ ಇಬ್ಬರೂ ಸಹ ತೀರಿಕೊಳ್ತಾರೆ. ಈ ತಂದೆ ತಾಯಿಗಳ ಮರಣದ ನಂತರ ಇವನು ತನ್ನ ರಾಜ್ಯವನ್ನು, ಹೆಂಡತಿ, ಮಗಳು ಇತ್ಯಾದಿ ಪ್ರತಿಯೊಂದನ್ನು ತ್ಯಜಿಸಿ ಕೊನೆಗೆ ತನ್ನ ಬಟ್ಟೆಯನ್ನು ತ್ಯಜಿಸಿ ಸತ್ಯಾನ್ವೇಷಣೆಗಾಗಿ ಹೊರಡ್ತಾನೆ. ಇವನು ಸತ್ಯಾನ್ವೇಷಣೆಗಾಗಿ ಹೋದಾಗ ಇವನು 13 ವರ್ಷಗಳ ಕಾಲ ತನ್ನ ಸ್ವದೇಹದಂಡನೆ ಮೂಲಕ ಆಳವಾದ ಧ್ಯಾನಕ್ಕೆ ಕುಳಿತುಕೊಳ್ತಾನೆ. ಇದರಿಂದ ಆಳವಾದ ಧ್ಯಾನಕ್ಕೆ ಕುಳಿತುಕೊಳ್ತಾನೆ ಮತ್ತು ವೈಶಾಲಿಯ 10ನೇ ದಿನದಂದು ಇವನಿಗೆ ಜ್ಞಾನೋದಯ, ಜೃಂಬಿಕಾವನದ ದಕ್ಷಿಣದ ಭಾಗದ ಜೃಂಬಿಕಾವನದಲ್ಲಿ ಇವನಿಗೆ ಜ್ಞಾನೋದಯವಾಗುತ್ತದೆ. ಜ್ಞಾನೋದಯವಾದಾಗ ಇವನು ತನ್ನ 30 ವರ್ಷಗಳ ಕಾಲ ಅಂಗಮಗಧ, ಕಪಿಲವಸ್ತು, ಅಂಗಮಗಧ ಇನ್ನು ಮುಂತಾದಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಿಕೊಳ್ಳುತ್ತಾ ಹೊರಡುತ್ತಾನೆ. ಇವನು ತನ್ನ ವಸ್ತ್ರವನ್ನು ತ್ಯಜಿಸಿದ್ದರಿಂದ ಇವನು ಎಲ್ಲಿ ಹೋದರೂ ಅಲ್ಲಿ ಇವನಿಗೆ ಅವಮಾನಗಳಾಗುತ್ತಿತ್ತು. ಇವನನ್ನು ಹುಚ್ಚ ಅಂತ ಕರೆದು ಇವನಿಂದ ಕಲ್ಲಿನಿಂದ ಹೊಡೆದಿದ್ದರು. ಇವನಿಗೆ ಕೈವಲ್ಯ ಎಂಬ ಆಧ್ಯಾತ್ಮಿಕ ಜ್ಞಾನವು ಸಿದ್ಧಿಯಾಗುತ್ತದೆ. ಕೈವಲ್ಯ ಅಂದರೆ ಸರ್ವಜ್ಞ ಎಂದರ್ಥ. ಮತ್ತು ಇವನಿಗೆ ಜಿನನಾದನು ಎಂದು ಕರೆತಿದ್ದರು. ಜಿನ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡವನು ಎಂದರ್ಥ. ಇವನು ತನ್ನ 30 ವರ್ಷಗಳ ಕಾಲ ಈ ಧರ್ಮ ಪ್ರಚಾರವನ್ನು ಮಾಡ್ತಾನೆ. ನಂತರ 527ರಲ್ಲಿ ದಕ್ಷಿಣ ಭಾಗದ ರಾಜಗೃಹದ ಪಾವ ಎಂಬಲ್ಲಿ ಮರಣ ಹೊಂತಾನೆ. ತನ್ನ 72ನೇ ವಯಸ್ಸಿನಲ್ಲಿ ಮರಣ ಹೊಂತಾನೆ. ಇಲ್ಲಿವರೆಗೆ ಮಹಾವೀರನ ಜೀವನ ಚರಿತ್ರೆಯನ್ನು ತಿಳ್ಕೊಂಡ್ವಿ. ನಂತರ ಅವನ ಬೋಧನೆಗಳು. ಮಹಾವೀರನು ಪಂಚಶೀಲ ತತ್ವಗಳನ್ನು ಬೋಧನೆ ಮಾಡಿದ್ದಾನೆ. ಪಂಚಶೀಲ ತತ್ವಗಳಲ್ಲಿ ಮೊದಲನೆಯದು ಸತ್ಯ. ನಾವೆಲ್ಲರೂ ಸತ್ಯವನ್ನು ನುಡಿಯಬೇಕು. ಸುಳ್ಳು ಹೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಸತ್ಯವನ್ನು ನುಡಿಬೇಕು. ಈಗ ಯಾವುದೇ ಒಂದು ಸಂದರ್ಭದ ತುರ್ತು ಪರಿಸ್ಥಿತಿ, ಯಾವುದೇ ಒಂದು ಸಂದರ್ಭ ಒತ್ತಡದಿಂದ ನಾವೆಲ್ಲರೂ ಸುಳ್ಳು ಹೇಳಬೇಕಾದ ಪರಿಸ್ಥಿತಿ ಬಂದಿರ್ಬೋದು. ಆದರೆ ನಾವೆಲ್ಲರೂ ಸುಳ್ಳನ್ನು ಅರಿತು ಸತ್ಯವನ್ನು ನಾವು ನುಡಿಬೇಕಂತ ವರ್ಧಮಾನ ಮಹಾವೀರವರು ತಿಳಿಸಿದ್ದಾರೆ. ನೆಕ್ಸ್ಟು ಅಹಿಂಸೆ. ಯಾವುದೇ ಪ್ರಾಣಿ ಬಲಿಯನ್ನಾಗಲಿ ಹಿಂಸಿಸುವುದಾಗಲಿ ಯಾವುದನ್ನು ಮಾಡಬಾರದು. ನಾವು ಪರರಿಗೆ ಒಂದು ಹುಲ್ಲುಕಡ್ಡಿಯನ್ನು ಸೃಷ್ಟಿಸಲಾರದ ಮಾನವನು ಇನ್ನೊಬ್ಬರಿಗೆ ಹಿಂಸಿಸುವುದು ಸರಿಯಲ್ಲ ಅನ್ನುವ ರೀತಿಯಲ್ಲಿ ಮಹಾವೀರರು ಈ ಬೋಧನೆಯಲ್ಲಿ ಅಹಿಂಸೆ ಎಂಬ ತತ್ವವನ್ನು ಅಳವಡಿಸಿದ್ದಾರೆ. ಆಸ್ತೇಯ. ಕಳ್ಳತನ ಮಾಡಬಾರದು. ಪರರ ವಸ್ತುವನ್ನು ನಮ್ಮದೆಂದು ಅಥವಾ ನಮಗೆ ಬೇಕೆಂದು ಆಸೆ ಪಡುವುದು ಸಹ ಕಳ್ಳತನ ಎಂದು ತಿಳಿಸಿದ್ದಾರೆ. ನೆಕ್ಸ್ಟು ಅಪರಿಗ್ರಹ. ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದಿರಬಾರದು. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಬಳಸಬೇಕು, ಅಷ್ಟು ಮಾತ್ರ ಸಂಪತ್ತನ್ನು ಹೊಂದಬೇಕು. ಅತಿಯಾದ ಆಸೆಯೇ ದುಃಖಕ್ಕೆ ಮೂಲ ಎಂದು
ಬುದ್ಧನು ತನ್ನ ಬೋಧನೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿಯಾಗಿ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತು ಹೊಂದುವುದು ವಿನಾಶಕ್ಕೆ ಕಾರಣವಾಗಬಹುದು ಎಂದು ಸಹ ಇವರು ಹೇಳಿದ್ದಾರೆ. ಬ್ರಹ್ಮಚರ್ಯ, ನಾವು ಪಾವಿತ್ರತೆಯನ್ನು ಕಾಪಾಡಬೇಕು. ಬ್ರಹ್ಮಚರ್ಯವು ನಮ್ಮ ನಡತೆ, ಗುಣ ಇದರ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಆದ್ದರಿಂದ ನಾವು ಪಾವಿತ್ರತೆಯಿಂದ ಇರಬೇಕು. ನೆಕ್ಸ್ಟ್ ತ್ರಿರತ್ನಗಳನ್ನು ಬೋಧಿಸ್ತಾರೆ. ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಬುದ್ಧನ ವರ್ಧಮಾನ ಮಹಾವೀರನು ತ್ರಿರತ್ನಗಳನ್ನು ತನ್ನ ಬೋಧನೆಯಲ್ಲಿ ಅಳವಡಿಸಿದ್ದಾನೆ. ಒಂದು ಸಮ್ಯಕ್ ಜ್ಞಾನ, ನಾವು ಪ್ರಪಂಚದ ಬಗ್ಗೆ ಅರಿವನ್ನು ಇಟ್ಟುಕೊಂಡು ಪ್ರಪಂಚದ ಮುಂದಿನವರ ಬಗ್ಗೆ, ಹಿಂದಿನವರ ಬಗ್ಗೆ ಅರಿವನ್ನು ಇಟ್ಟುಕೊಂಡು ಜ್ಞಾನವನ್ನು ಹೊಂದಿರಬೇಕು. ನಂತರ ಸಮ್ಯಕ್ ನಂಬಿಕೆ, ನಮ್ಮ ಸಹಪಾಠಿಗಳೊಂದಿಗೆ, ನಮ್ಮ ಸಹಚರರೊಂದಿಗೆ ನಂಬಿಕೆಯಿಂದ ಇರಬೇಕು. ನಾವು ಜೀವನದಲ್ಲಿ ಏನಾದರೂ ಮುಖ್ಯ ಅಂದರೆ ನಮ್ಮ ಸಹಪಾಠಿಗಳೊಂದಿಗೆ ನಂಬಿಕೆಯಿಂದ ವರ್ತಿಸಬೇಕು, ನಂಬಿಕೆ ಇಟ್ಕೋಬೇಕು. ನಂಬಿಕೆ ಕಳ್ಕೊಳಂಥ ಕೆಲಸಗಳು ಯಾವುದೂ ಮಾಡಬಾರ್ದು. ಸಮ್ಯಕ್ ನಡತೆ, ಒಬ್ಬ ಯಾವುದೇ ವ್ಯಕ್ತಿಯ ಒಂದು ಗುಣವಿಶೇಷತೆಗಳು ಅವನ ನಡತೆಯಿಂದ ಹೇಳಲ್ಪಡ್ತವೆ. ಅದೇ ರೀತಿಯಾಗಿ ಆರೋಗ್ಯ, ಒಂದು ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಇದೆ, ಏನಪ್ಪ ಅಂದರೆ ಹಣವನ್ನು ಕಳೆದುಕೊಂಡ್ರೆ ಮತ್ತೆ ಇನ್ನೊಮ್ಮೆ ಪಡೆದುಕೊಳ್ಬೋದು. ಆದರೆ ಅದನ್ನ ಕನ್ನಡದ ಅನುವಾದ ಹೇಳ್ತೀನಿ. ಹಣವನ್ನು ಕಳೆದುಕೊಂಡ್ರೆ ಮತ್ತೊಮ್ಮೆ ಪಡೆದುಕೊಳ್ಬೋದು. ಮತ್ತು ಆರೋಗ್ಯವನ್ನು ಕಳ್ಕೊಂಡ್ರೆ ಏನೋ ಒಂದು ಸ್ವಲ್ಪ ಕಳೆದುಕೊಂಡಂತೆ, ಆದರೆ ಚಾರಿತ್ರ್ಯವನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ಕಳೆದುಕೊಂಡಂತೆ ಒಂದು ಇಂಗ್ಲೀಷ್ ವಾಕ್ಯದ ಅನುವಾದವಾಗಿದೆ. ಮಹಾವೀರರು ದೇವರ ನಂಬಿಕೆಯಲ್ಲಿ ಅಸ್ತಿತ್ವವಿರಲಿಲ್ಲ. ಅವರು ದೇವರು ಇದ್ದಾನೆ, ದೇವರ ಬಗ್ಗೆ ಒಂದು ನಂಬಿಕೆ ಇರಲಿಲ್ಲ. ಅಲ್ಲದೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದರು. ಅವರು ತಮ್ಮದೇ ಸ್ವತಃ ಆದ ಒಂದು ಮನೋಭಾವದಲ್ಲಿ ನಂಬಿಕೆ ಇಟ್ಟಿದ್ದರು. ತಾವು ತಮ್ಮದ ಆತ್ಮವನ್ನು ನಂಬಿ ಜೀವನ ನಡೆಸಿದ್ದರು. ಇವರು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಯನ್ನು ಖಂಡಿಸಿದರು. ಒಂದು ಹುಲ್ಲುಕಡ್ಡಿಯನ್ನು ಸಹ ಸೃಷ್ಟಿಸಲಾರದ ಮನುಷ್ಯ, ಯಾವುದೇ ಪ್ರಾಣಿ ಪಕ್ಷಿ ಅವುಗಳನ್ನು ಬಲಿ ಕೊಡುವುದು ಸರಿಯಲ್ಲ ಎಂದು ಇವರು ತಮ್ಮ ಬೋಧನೆಯಲ್ಲಿ ಪ್ರತಿಪಾದಿಸಿದ್ದರು. ಜೈನ ಧರ್ಮದ ಪ್ರಸಾರ. ಆರಂಭದಲ್ಲಿ ಜೈನ ಧರ್ಮವು ಕೋಸಲ, ಮಗಧ, ವಿದೇಹ ಮತ್ತು ಅಂಗರಾಜ್ಯಗಳಲ್ಲಿ ಸೀಮಿತವಾಗಿತ್ತು. ಅಜಾತಶತ್ರು, ಬಿಂಬಿಸಾರ, ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರ ಪ್ರೋತ್ಸಾಹದಿಂದ ಭಾರತದಾದ್ಯಂತ ಪ್ರಸಾರವಾಯಿತು. ಚಂದ್ರಗುಪ್ತನ ಮೌರ್ಯನ ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಮ ಉಂಟಾಯಿತು. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಶ್ರವಣಬೆಳಗೊಳಕ್ಕೆ ವಲಸೆ ಬಂದು ಅಲ್ಲಿ ಅವನು ಬೌದ್ಧ ಧರ್ಮ ಉಂಟಾಯಿತು. ಚಂದ್ರಗಿರಿ ಬೆಟ್ಟದಲ್ಲಿ ನೆಲೆಸಿ ಅವನು ಸಲ್ಲೇಖನ ವ್ರತವನ್ನು ಆಚರಿಸಿ ಸಾವನ್ನಪ್ಪಿದನು. ನಂತರ ಕದಂಬರು, ಗಂಗರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಮತ್ತು ಜೈನ ಧರ್ಮಕ್ಕೆ ಆಶ್ರಯ ನೀಡಿದರು. ಇದರಿಂದ ಭಾರತದ ಭಾಗಗಳಾದ ಕರ್ನಾಟಕ, ಗುಜರಾತ್, ರಾಜಸ್ಥಾನಗಳಲ್ಲೂ ಜೈನ ಧರ್ಮ ಪ್ರಸಾರವಾಯಿತು. ಜೈನ ಸಭೆಗಳು. 2 ಜೈನ ಸಭೆಗಳು ಸಂಘಟಿಸಲಾಯಿತು. ಮೊದಲ ಜೈನ ಸಭೆ ಸಾಶ 300ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸಿ ಪುನರುಜ್ಜೀವನಗೊಳಿಸುವುದು ಇದರ ಉದ್ದೇಶವಾಗಿತ್ತು. 2ನೇ ಜೈನ ಸಭೆ ಸಾಶ 512ರಲ್ಲಿ ಜರುಗಿತು. ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು. ಈ ಜೈನ ಸಭೆಯಲ್ಲಿ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯುವುದಾಗಿತ್ತು. ಜೈನ ಪಂಗಡಗಳು. ಜೈನ ಧರ್ಮದ ಅನುಯಾಯಿಗಳನ್ನು
ಭಿನ್ನಾಭಿಪ್ರಾಯಗಳಿಂದ ಇಬ್ಬಾಗಿಸಲಾಗಿತ್ತು. ಒಂದು ಶ್ವೇತಾಂಬರರು, ದಿಗಂಬರರು. ಪಾರ್ಶ್ವನಾಥನ ಅನುಯಾಯಿಗಳು ಇವರು ಬಿಳಿಯ ವಸ್ತ್ರವನ್ನು ಧರಿಸುತ್ತಿದ್ದರು, ಇವರು ಶ್ವೇತಾಂಬರರು. ದಿಗಂಬರರು ಮಹಾವೀರನ ಅನುಯಾಯಿಗಳು, ಇವರು ನಿರ್ವಸ್ತ್ರಧಾರಿಗಳಾಗಿದ್ದರು, ಬೆತ್ತಲೆ ರೂಪದಲ್ಲಿ ಜೀವನ ನಡೆಸುತ್ತಿದ್ದರು. ಜೈನ ಸಾಹಿತ್ಯ. ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ. ಇದರಲ್ಲಿ 45ರಿಂದ 50 ಸಂಪುಟಗಳಿವೆ. ಮಹಾವೀರನ ಮೂಲ ತತ್ವಗಳನ್ನೊಳಗೊಂಡ ಸಿದ್ಧಾಂತ ಪೂರ್ವಗಳನ್ನು 14 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ. ಶ್ವೇತಾಂಬರರು ಮತ್ತು ದಿಗಂಬರರು 12 ಅಂಗಗಳನ್ನು ಮೊದಲು ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ. ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಗೆ ಜೈನ ಧರ್ಮವು ಸಹಾಯಕವಾಗಿದೆ. ಜೈನರು ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದರು. ಭಿಕ್ಷುಗಳಿಗೆ ಭಿಕ್ಷಾಗೃಹಗಳನ್ನು ಅವರು ಕೆಲವು ಕೊಡುಗೆಗಳಾಗಿ ನೀಡಿದ್ದಾರೆ. ಉದಯಗಿರಿಯಲ್ಲಿ ಹುಲಿಯ ಗುಹೆ, ಎಲ್ಲೋರಾದ ಇಂದ್ರಸಭಾ, ಒರಿಸ್ಸಾದ ಹತಿಗುಂಪ ಗುಹೆ ಮುಂತಾದವುಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಮತ್ತು ಶ್ರವಣಬೆಳಗೊಳದ ಜಗದ್ವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಮೂಡಬಿದ್ರಿಯ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿ ಗಮನಾರ್ಹ ಸ್ಮಾರಕಗಳಾಗಿವೆ. ಇಷ್ಟು ಹೇಳ್ತಾ ಈ ಜೈನ ಧರ್ಮದ ಅನುಯಾಯಿಯಾದ ವರ್ಧಮಾನ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಹೆಸರು ಯಮುನಾ ಗಂಗಾ. ಎಜುಕೇಷನಲ್ಲಿ ದ್ವಿತೀಯ PUC ಮಾಡುತ್ತಿದ್ದೇನೆ. ಇದು ಬುದ್ಧನ ಜೀವನ ಚರಿತ್ರೆಯ ಬೋಧನೆಗಳನ್ನು ಮಾಡುತ್ತಿದ್ದೇನೆ. ಏನಂತಪ್ಪ ಅಂತಂದರೆ, ಬುದ್ಧನು ಪೂರ್ವ 563ರಲ್ಲಿ ಜನಿಸುತ್ತಾನೆ. ಅವನ ಮೊದಲನೇ ಹೆಸರು ಸಿದ್ಧಾರ್ಥ. ಅವನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಇವರಿಗೆ ಜನಿಸುತ್ತಾನೆ. ಬುದ್ಧನು ಜನಿಸಿದ 7 ದಿನದಲ್ಲಿ ತಾಯಿ ಮರಣ ಹೊಂದುತ್ತಾಳೆ. ಮಾಯಾದೇವಿ ಮರಣ ಹೊಂದುತ್ತಾಳೆ. ಆ ನಂತರ ಪ್ರಜಾಪತಿಯಾದ ಗೌತಮಿ ತನ್ನನ್ನು ಬೆಳೆಸುತ್ತಾನೆ. ಅದರಿಂದ ಗೌತಮ ಬುದ್ಧ ಎಂದು ಹೆಸರು ಬಂತು. ಅದಕ್ಕೆ ಅವನು ಒಂದು ದಿನ ಏನಂತಪ್ಪ ಅಂದರೆ ಸಿದ್ಧಾರ್ಥನಿಗೆ ನಾಮಕರಣ ಮಾಡುತ್ತಿರ್ತಾರೆ. ಆವಾಗ ಒಬ್ಬ ಋಷಿ ಬರ್ತಾನೆ. ಋಷಿ ಬಂದಾಗ ಸಿದ್ಧಾರ್ಥನ ಮುಖ ನೋಡಿ ಒಂದು ಮಾತನ್ನು ಹೇಳ್ತಾನೆ. ಏನಂತಪ್ಪ ಅಂತಂದ್ರೆ, ಇವನು ಸನ್ಯಾಸಿ ಆಗಬಹುದು ಅಥವಾ ರಾಜಕುಮಾರನಾಗಬಹುದು. ಹೆಚ್ಚಾಗಿ ಕಾಣಿಸುತ್ತಿರುವುದು ಸನ್ಯಾಸಿ ಆಗಬಹುದು. ಅದಕ್ಕೆ ಶುದ್ಧೋಧನ ಪರಿಹಾರ ಹೇಳ್ತಾನೆ. ಅದಕ್ಕೆ ಋಷಿಮುನಿ ಹೇಳ್ತಾರೆ, ಇವನು 20 ವರ್ಷಗಳ ಕಾಲ ಪ್ರಪಂಚವನ್ನು ನೋಡಬಾರದು ಎಂದು ಹೇಳ್ತಾರೆ. ಅದಕ್ಕೆ ಶುದ್ಧೋಧನ ಸರಿ ಎಂದು 3 ಮನೆಗಳನ್ನು ನಿರ್ಮಿಸುತ್ತಾನೆ. ಒಂದು ಚಳಿಗಾಲದಲ್ಲಿ ಒಂದು ಮನೆ, ಬೇಸಿಗೆಗಾಲದಲ್ಲಿ ಒಂದು ಮನೆ, ಮಳೆಗಾಲದಲ್ಲಿ ಒಂದು ಮನೆ ನಿರ್ಮಿಸುತ್ತಾನೆ. ಅವನು 20 ವರ್ಷಗಳ ಕಾಲ ಪ್ರಪಂಚವನ್ನು ನೋಡಲ್ಲ. 16ನೇ ವಯಸ್ಸಿಗೆ ಯಶೋಧರೆಯನ್ನು ಕೊಟ್ಟು ವಿವಾಹ ಮಾಡುತ್ತಾನೆ. ಇವರಿಬ್ಬರಿಗೆ ಜನಿಸುವುದೇ ರಾಹುಲ. ಆನಂತರ ಇವನು 30ನೇ ವರ್ಷದಲ್ಲಿ ತನ್ನ ತಂದೆಯ ಮುಂದೆ ಒಂದು ಆಸೆಯನ್ನು ಇಡುತ್ತಾನೆ. ಏನಂತಪ್ಪ ಅಂತಂದ್ರೆ, ನಾನು ಇಡೀ ರಾಜ್ಯವನ್ನು ನೋಡಬೇಕು, ದೇಶವನ್ನು ನೋಡಬೇಕು ಎಂದಾಗ ಸರಿ ಅಂತಾರೆ. ಯಾಕಂದ್ರೆ 20 ವರ್ಷ ಆಗಿದೆ ಅಲ್ಲ, ಋಷಿ ಹೇಳಿರೋದೆಷ್ಟು 20 ವರ್ಷ ಆಗಿದೆ. ಇವನಿಗೆ ಇವಾಗ 30 ವರ್ಷ. ಸರಿ ಎಂದು ಹೇಳಿ ಚನ್ನನ ಜೊತೆ, ಅವನ ಪ್ರಿಯ ಸೇವಕನಾದ ಚನ್ನನ ಜೊತೆ ಕಳಿಸುತ್ತಾನೆ. ಚನ್ನನ ಜೊತೆ ರಾಜ್ಯವನ್ನು ನೋಡಲು ಹೋಗುತ್ತಾನೆ. ಅಲ್ಲಿ ರಾಜ್ಯವನ್ನು ನೋಡಲು ಹೋದಾಗ 4 ದೃಶ್ಯಗಳನ್ನು ನೋಡುತ್ತಾನೆ. ನಾಲ್ಕು ದೃಶ್ಯಗಳನ್ನು ನೋಡುತ್ತಾನೆ. ಮೊದಲಿಗೆ ಅವನು ಮೆರವಣಿಗೆ ಮಾಡುತ್ತಾ ಇರುವಾಗ ಒಬ್ಬ ವಯಸ್ಸಾದ ಹಣ್ಣನ್ನು ಮುದುಕನನ್ನು ನೋಡುತ್ತಾನೆ. ಆವಾಗ ನೋಡಿ ಚೆನ್ನನು ಕೇಳುತ್ತಾನೆ, ಚೆನ್ನ ಏನಿವರು ಈ ರೀತಿ ಇದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಚೆನ್ನ ಹೇಳ್ತಾನೆ, ಇವರು ಇವಾಗೋ ಆವಾಗೋ ಸಾಯೋಗಿದ್ದಾರೆ, ಇವರು ಹಣ್ಣು ಮುದುಕ ಎಂದು ಕೇಳ್ತಾರೆ. ವಯಸ್ಸು ಯಾಕಾಗುತ್ತೆ ಅಂತ ಕೇಳಿದಾಗ
ನನಗೆ ಗೊತ್ತಿಲ್ಲ, ದೇವ್ರು ಗೊತ್ತು ಅಂತ ಹೇಳಿ ಚೆನ್ನಾಗಿ ಹೇಳ್ತಾನೆ. ಅದಕ್ಕೆ ಅವನಿಗೆ ಒಂದು ಕ್ವಶನ್ ಹುಟ್ಟುತ್ತೆ. ಏನಂತಪ್ಪ ಅಂತಂದ್ರೆ ವಯಸ್ಸು ಯಾಕೆ ಆಗುತ್ತದೆ, ಅವನ ಮೊದಲನೇ ಕ್ವಶನ್. ಆನಂತರ ಮುಂದೆ ಹೋಗ್ತಾ 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 ಒಬ್ಬ ರೋಗಿ ಅಂದ್ರೆ ಕುಷ್ಠರೋಗವನ್ನು ನರಳುತ್ತಾ ಕಿರ್ಚುತ್ತಾ ಅಳುತ್ತಾ ಇರ್ತಾನೆ. ಅದನ್ನು ನೋಡಿ ಚನ್ನನನ್ನು ಕೇಳುತ್ತಾನೆ. ಅದಕ್ಕೆ ಅವನು ಮಹಾಘೋರ ಪಾಪ ಮಾಡಿರಬೇಕು, ಅದಕ್ಕೆ ಅವನಿಗೆ ಹಾಗಾಗಿದೆ ಎಂದು ಹೇಳ್ತಾನೆ. ಅದಕ್ಕೆ ಅದು ಅವನಿಗೆ ಒಂದು ಕ್ವಶನ್ ಹುಟ್ಟುತ್ತೆ, ರೋಗ ಯಾಕೆ ಬರುತ್ತೆ. ಅದಕ್ಕೆ ಎರಡನೇ ಕ್ವಶನ್ ಆಗುತ್ತೆ, ರೋಗ ಯಾಕೆ ಬರುತ್ತೆ. ಅನಂತರ ಮುಂದೆ ಹೋಗುತ್ತಿರುವಾಗ ಆ ಊರಿನ ಗ್ರಾಮಸ್ಥರಲ್ಲಿ ಒಬ್ಬ ಮುಖ್ಯಸ್ಥರಾಗಿರ್ತಾರೆ. ಅವರು ಮರಣವನ್ನು ಹೊಂದಿರುತ್ತಾರೆ. ಅವರನ್ನು ಮೆರವಣಿಗೆ ಮಾಡುತ್ತಾ ಇರ್ತಾರೆ. ಅದಕ್ಕೆ ಇವರನ್ನು ಯಾಕೆ ಮೆರವಣಿಗೆ ಮಾಡುತ್ತಿದ್ದಾರೆ, ಇವರೇನು ದೊಡ್ಡ ಸಾಧನೆ ಮಾಡಿದ್ದಾರೆ ಎಂದು ಕೇಳಿದಾಗ, ಇಲ್ಲ, ಅವರು ಈ ಊರಿನ ಗ್ರಾಮಸ್ಥರು, ಅವರು ಮರಣ ಹೊಂದಿದ್ದಾರೆ, ಅದಕ್ಕೆ ಅವರನ್ನು ಮೆರವಣಿಗೆ ಮಾಡುತ್ತಿದ್ದಾರೆ. ಮರಣ ಯಾಕೆ ಹೊಂದುತ್ತಾರೆ ಅನ್ನೋದು ಅವನು ಒಂದು ಕ್ವಶನ್ ಆಗುತ್ತೆ. ಆನಂತರ ಮುಂದೆ ಹೋಗ್ತಾ 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 ಒಂದು ಸನ್ಯಾಸಿಗಳ ಗುಂಪು ಬರ್ತಾ ಇರುತ್ತೆ. ಆವಾಗ ಚನ್ನನನ್ನು ಕೇಳ್ತಾನೆ, ಎಲ್ಲರೂ ಅಳುತ್ತಿದ್ದಾರೆ, ಎಲ್ಲರೂ ಅಳೋದೇ ನೋಡಿದ್ದೀನಿ, ಇವ್ರು ಯಾಕೆ ನಗ್ತಿದ್ದಾರೆ ಅಂತ ಕೇಳಿದಾಗ, ಇವರ ಹೆಂಡತಿ ಮಕ್ಕಳು ಇದ್ರೆ ತಾನೇ, ಅದಕ್ಕೆ ಅವ್ರು ಸಂತೋಷವಾಗಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ನನಗೂ ಹೆಂಡತಿ ಮಕ್ಕಳಿಂದ ನಾನು ಸಂತೋಷವಾಗಿರ್ತೀನಿ ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲ, ಗುರು ರಾಜರಿಗೆ ಸಮಯ ಮುಗ್ದೋಗಿದೆ, ರಾಜರು ಕರೀತಿದ್ದಾರೆ, ಹೋಗೋಣ ಎಂದು ಹೇಳ್ತಾರೆ. ಅದಕ್ಕೆ ಬರ್ತಾನೆ. ಬಂದಾಗ ಅವರಪ್ಪನ ಕೇಳ್ತಾನೆ, ಅಪ್ಪ ಯಾಕೆ ವಯಸ್ಸಾಗುತ್ತದೆ, ಯಾಕೆ ಸನ್ಯಾಸಿ ಆಗುತ್ತಾರೆ, ಯಾಕೆ ಸಾಯ್ತಾರೆ, ಯಾಕೆ ರೋಗ ಬರುತ್ತಾರೆ ಅಂತ ಕೇಳಿದಾಗ ಅವರಪ್ಪರು ಇನ್ನೂ ತಿಳಿದುಕೊಳ್ಳುವುದು ಇನ್ನು ಮುಂದೆ ಇದೆ, ಇವಾಗ ಯಾಕೆ ಅಂದು ಬೈದು ಹೋಗುತ್ತಾರೆ. ಆನಂತರ ಪ್ರಜಾಪತಿಯಾದ ಗೌತಮಿಯನ್ನು ಕೇಳ್ತಾನೆ. ಯಾಕೆ ಅಂತಂದಾಗ ಗೌತಮಿ ನನಗೆ ಗೊತ್ತಿಲ್ಲ, ವಿದ್ವಾಂಸರು ಕೇಳು ಅಂತಾನೆ. ವಿದ್ವಾಂಸರು ಕೇಳಿದಾಗ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ತನ್ನ ಹೆಂಡತಿಯಾದ ಯಶೋಧರನ್ನು ಕೇಳ್ತಾನೆ. ಅದಕ್ಕೆ ಯಶೋಧರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವ್ರು ರಾತ್ರಿ ಎಲ್ಲ ಚಿಂತೆ ಮಾಡ್ತಾ 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 ಅವ್ನು ಮಲ್ಗೋದೇ ಇಲ್ಲ. ಆನಂತರ ಚನ್ನನ ಹತ್ರ ಹೋದಾಗ ನಾನು ಈ ರಾಜ್ಯವನ್ನು ಬಿಟ್ಟು ಹೋಗ್ಬೇಕು, ಒಂದು ಸಹಾಯ ಮಾಡು ಅಂದಾಗ, ಇಲ್ಲ ಅಂದು ಚೆನ್ನ ಹೇಳ್ತಾನೆ. ಅದಕ್ಕೆ ಹೆಂಗಾರ ಮಾಡಬೇಕು ಅಂದಾಗ ಸರಿ ಎಂದು ಚೆನ್ನ ಒಪ್ಕೊಂಡ್ಬಿಟ್ಟು ಇಡೀ ರಾಜ್ಯವನ್ನು ಬಿಟ್ಟು ಪಾರು ಮಾಡ್ತಾನೆ. ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ರಾಜ್ಯವನ್ನು ಬಿಟ್ಟು ಹೋದಾಗ ರಾಜ್ಯಗಳನ್ನು ಎಲ್ಲ ರಾಜ್ಯಗಳಿಗೆ ಹೋಗಿ ಕೇಳುತ್ತಾನೆ. ತನ್ನ ಪ್ರಶ್ನೆಗಳಿಗೆ ಉತ್ತರನೇ ಸಿಗುವುದ. ಆವಾಗ ಒಬ್ರು ವ್ಯಕ್ತಿ ಹೇಳ್ತಾರೆ, ಏನಂತಪ್ಪ ಅಂತಂದ್ರೆ, ನೀನು ಯಾಕೆ ಎಲ್ಲರನ್ನು ಕೇಳೋ ಬದಲು ತಪಸ್ಸಿ ಕೂತ್ಕೊಂಡು ಯಾಕೆ ನೀನು ಜ್ಞಾನವನ್ನು ಪಡ್ಕೋಬಾರ್ದು ಅಂದಾಗ ಸರಿ ಎಂದು ಹೋದಾಗ ಒಂದು ಊರಿನಲ್ಲಿ ಸುಜಾತ ಎಂಬುವಳ ಬಳಿ ಹೋಗಿ ಊಟ ಮಾಡಿ ಒಂದು ಗಯಾ ಎಂಬುವ ವನದಲ್ಲಿ ಮರದ ಕೆಳಗಲ್ಲಿ ಕುತ್ಕೊಂಡು ಧ್ಯಾನವನ್ನು ಮಾಡುತ್ತಾನೆ. ಒಂದಿನ ಊಟ ಬಿಡ್ತಾನೆ, ನೀರು ಬಿಡ್ತಾನೆ. ಆನಂತರ 47ನೇ ದಿನಕ್ಕೆ ಅವನಿಗೆ ಜ್ಞಾನೋದಯವಾಗುತ್ತೆ. ಜ್ಞಾನೋದಯವಾದಾಗ ಅವನಿಗೆ 35ನೇ ವರ್ಷವಾಗಿರುತ್ತೆ. ಆ ಜ್ಞಾನೋದಯವಾಗುತ್ತೆ. ಆನಂತರ ಅವನು ತಥಾಗತನಾಗಿ ಬೋಧನೆಯನ್ನು ಮಾಡಲು ರಾಜ್ಯಗಳಿಗೆ ಹೋಗ್ತಾನೆ. ಬೋಧನೆ ಮಾಡ್ತಾ 12 ಜನ ಅವನಿಗೆ ಶಿಷ್ಯಂದ್ರು. ಅವನ ಪ್ರಮುಖವಾದವನು ಆನಂದ. ಅವರಿಗೆಲ್ಲರಿಗೂ ಇದರಲ್ಲಿ ಸಾರನಾಥನಾದ ಜಿಂಕೆಯ ವನದಲ್ಲಿ ಬೋಧನೆಯನ್ನು ಮಾಡುತ್ತಾನೆ. ಆನಂತರ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡುತ್ತಾ ಹೋಗ್ತಾನೆ. ಆನಂತರ ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಅವರೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬೌದ್ಧ ಧರ್ಮದ ಪಾಲಕರಾಗ್ತಾರೆ. ಅವನ ಕೊನೆಯ ದಿನಗಳು ಏನಂತಪ್ಪ ಅಂದರೆ, ಬುದ್ಧನು ಸಾಶಾಪೂರ್ವ 483ರಲ್ಲಿ ಮರಣ ಹೊಂತಾನೆ. 80ನೇ ವಯಸ್ಸಿನಲ್ಲಿ 80ನೇ ವಯಸ್ಸಿನಲ್ಲಿ ಗೋರಾಪುರದ ಕುಶಾನ ನಗರದಲ್ಲಿ ಮರಣವನ್ನು ಹೊಂದುತ್ತಾನೆ. ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಪ್ರತಿಪಾದಿಸಲಾಗಿದೆ ಎಂದು ಕರೆಯಲಾಗಿದೆ. ಬುದ್ಧನ ಬೋಧನೆಗಳು ಸತ್ಯ ಅಂತಪ್ಪ ಅಂತಂದ್ರೆ ಯಾವಾಗಲೂ ಸತ್ಯವನ್ನೇ ಪರಿಪಾಲಿಸಬೇಕು. ಅಹಿಂಸೆ ಅಂತಂದ್ರೆ ಅಹಿಂಸೆ ಅಂತೂ ಮಾಡಲೇಬಾರ್ದು, ಮಾಡದೇ ಇರಬೇಕು. ಸುಳ್ಳು ಹೇಳದೇ ಇರಬೇಕು. ಸುಳ್ಳು ಯಾರಿಗೂ ಮೋಸ ಮಾಡ್ದಂಗೆ, ಯಾರಿಗೂ ಸುಳ್ಳು ಹೇಳ್ದಂಗೆ ಜೀವನವನ್ನು ನಡೆಸಬೇಕು.
ಪವಿತ್ರವಾಗಿರಬೇಕು. ಏನೋ ಯಾವ ವಿಚಾರದಲ್ಲಿ ತಪ್ಪು ಮಾಡಿರಬಾರ್ದು, ಅಂಥವ್ರನ್ನ ಪವಿತ್ರ ಎಂದು ಕರೆಯಲಾಗುತ್ತದೆ. ಆನಂತರ ಆರ್ಯರ ಸತ್ಯ. ಪ್ರಪಂಚದಲ್ಲಿ ಜೀವನದ ದುಃಖವಾಗಿರಬಹುದು ಅಂತಂದ್ರೆ ಪ್ರಪಂಚದಲ್ಲಿ ದುಃಖವಾಗಿರಬಾರ್ದು, ಸಂತೋಷವಾಗಿರ್ಬೇಕು. ಬರೀ ಅಯ್ಯಪ್ಪ ಟೆನ್ಷನ್ ಏನು ಮಾಡಲಿ ಅಂತ ಅಂತೇಳಿ ದುಃಖದಲ್ಲೇ ಇರ್ತಾರೆ. ಅಂದರೆ ಆಸೆಯೇ ದುಃಖಕ್ಕೆ ಮೂಲ. ಯಾರು ಆಸೆ ಪಡ್ತೀವೋ ಅದು ನಮ್ಗೆ ಸಿಗೋದೇ ಇಲ್ಲ ಅಂದ್ರೆ ದುಃಖವಾಗುತ್ತೆ. ಯಪ್ಪ ನಾನು ಅಷ್ಟೊಂದು ಬರ್ತಾವ ಮಾರ್ಕ್ಸ್ ಅನ್ಕೊಂಡಿದ್ದೆ, ಇಷ್ಟು ಬಂದವಲ್ಲ ಅಂತೇಳಿ ಸಂಕಟ ಪಡೋದು. ಆಸೆಯನ್ನು ನಿಗ್ರಹಿಸುವುದು ಪುನರ್ ಜನ್ಮವನ್ನು ಕೊನೆಗಾಣಿಸಬಹುದು. ಅಂತಂದ್ರೆ ಆಸೆಯನ್ನು ಬಿಟ್ರೆ ಪುನರ್ಜನ್ಮಕ್ಕೆ ಆಸೆನೇ ಇರಲ್ಲ. ಏನಂತ ಬಂದ್ರೆ ಆಸೆನೇ ಪಡಬಾರ್ದು. ಪುನರ್ಜನ್ಮ ಯಪ್ಪ ನಾನು ಮತ್ತೊಂದು ಜನ್ಮ ಹುಟ್ಟಬೇಕು ಅನ್ನೋದು ಆಸೆನೇ ಇರಬಾರ್ದು. ಇಲ್ಲ ಅಂದ್ರೆ ಹುಟ್ಟಬಹುದು, ಅವರಿಷ್ಟ. ಅದು ದೇವರು ಬರ್ತಿರೋದು. ಆಸೆಯನ್ನು ಅನುಸರಿಸುವುದು ಅಷ್ಟಾಂಗ ಮಾರ್ಗಗಳನ್ನು ನಿಗ್ರಹಿಸುವುದು. ಅಂತಂದ್ರೆ ಒಳ್ಳೆತನದ್ದು ಅಷ್ಟಾಂಗ ಅಂದ್ರೆ ಇದೇ ರೀತಿ ಪರಿಪಾಲಿಸಬೇಕು, ಇದೇ ರೀತಿ ಇರಬೇಕು ಅಂತಂದು. ಈಗ ಅಷ್ಟಾಂಗ ಮಾರ್ಗಗಳನ್ನು ನೋಡ್ಬೋದು. 8 ಇದಾವೆ ಅಷ್ಟಾಂಗ ಮಾರ್ಗಗಳು. ಯಾವ್ಯಾವಪ್ಪ ಅಂತಂದ್ರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಜೀವನೋದ್ಧಾರ. ಈ ಒಳ್ಳೆಯ ನಂಬಿಕೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಒಬ್ಳು ಗೆಳತಿ ಇರ್ತಾಳೆ, ಯಾವುದೇ ಮೋಸ ಇಲ್ಲದೆ, ಯಾವುದೇ ಮಾತನ್ನು ಮುಚ್ಚಿಕ್ಕದೆ, ಒಳ್ಳೆ ನಂಬಿಕೆವಾಗಿ ಏನಪ್ಪ ಅಂತಂದ್ರೆ ಇವಳು ನನ್ನ ಜೀವದ ಗೆಳತಿ ಆಗಿರ್ಬೇಕು, ಇವಳೇ ನನ್ನ ಇದು ಆಗಿರ್ಬೇಕು, ಏನು ಸುಳ್ಳು ಹೇಳಲ್ಲ, ಏನು ಇಲ್ಲ, ಎಲ್ಲ ನನ್ನ ಹತ್ರ ಇದ್ದಂಗೆ ಹೇಳ್ತಾಳೆ ಅಂತ. ಅಂದರೆ ಈ ರೀತಿ ನಂಬಿಕೆ
ನಂಬಿಕೆಯಾಗಿರ್ಬೇಕು. ಇಕ್ಕಿ ಹತ್ರ ಒಂದು ಹೇಳೋದು, ಹಕ್ಕಿ ಹತ್ರ ಒಂದು ಹೇಳೋದು, ಹಂಗೆ ಮಾಡಿಬಿಟ್ರೆ ಅದು ನಂಬಿಕೆನೇ ಆಗಿರಲ್ಲ. ಒಳ್ಳೆಯ ಆಲೋಚನೆ, ಯಾವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು. ಈಕೆ ಯಾಕೋ ಭಾರಿ ಇದನ್ನು ಮಾಡ್ತಾಳೆ, ಈಕೆಗೆ ಏನಾರ ಮಾಡಬೇಕು, ಆ ರೀತಿ ಇರಲೇಬಾರ್ದು. ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಸರ್ ಬರ್ತಿದ್ದಾರೆ, ಯಾವಾಗಲೂ ಎದ್ದು ನಿಂತ್ಕೋಬೇಕು. ಅವನೇನು ಬಿಡು ಅಂತ ಹೇಳಿದ್ರೆ ಕೆಟ್ಟ ಆಲೋಚನೆ. ಸರ್ ಬರ್ತಿದ್ದಾರೆ ಅಂತಂದ್ರೆ ಎದ್ದು ನಿಂತ್ಕೋಬೇಕು, ಎದ್ದು ನಿಂತ್ಕೊಂಡು ಕ್ಲಾಸ್ ಕೇಳಬೇಕು, ನಮಸ್ಕಾರ ಮಾಡಬೇಕು, ಆನಂತರ ಕುತ್ಕೋಬೇಕು. ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಮಾತು. ಯಾರೇ ಮಾತಾಡ್ಸಿದ್ರೆ ಅವನು ಚೆನ್ನಾಗಿದ್ರೆ ಹಂಗೆ ಹಿರಿಯರು ಬರ್ತಿದ್ರೆ ಅವನು ಹೌದು ಗುರು ಗೌರವ ಮಾಡಬೇಕು. ಇಲ್ಲ ಅವ್ರದ್ದೇ ಬಿಡು ಅಂತೇಳಿ ಕುತ್ಕೊಂಡ್ರೆ ಏನು ಒಳ್ಳೆಯ ಮಾತು ಆಗಿರಲ್ಲ, ಏನೂ ಆಗಿಲ್ಲ. ಒಳ್ಳೆಯ ಮನಸ್ಥಿತಿ, ಯಾವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು. ಕೆಟ್ಟದ್ದು ಇವಳು ಮಾಡ್ತೀನಿ ಅನ್ನೋ ರೀತಿ ಇರಬಾರ್ದು. ಯಾವಾಗಲೂ ಮುಂದೆ ಹೋಗ್ತಿದ್ದಾರೆ ಹೋಗ್ಲಿ ಬಿಡು ಅಂತೇಳಿ ಒಳ್ಳೆಯ ಮಾತು, ಒಳ್ಳೆಯ ನಡತೆಯಿಂದ ಇದ್ರ ಮನಸ್ಥಿತಿಯನ್ನು ಹೊಂದಿರಬೇಕು. ಆನಂತರ ಒಳ್ಳೆಯ ನಡತೆ, ಅವಳು ಹಂಗೆ ನಡತೆ, ಅವಳು ಹಂಗಿದಾಳ್ಕೊಂಡ್ರು, ಅವಳು ಹಿಂಗೆ ಇದಾಳ್ಕೊಂಡ್ರು, ಅವಳದೆಲ್ಲ ಬಿಟ್ಟು ಫಸ್ಟ್ ನೀನು ನೋಡ್ಕೋಬೇಕು. ಆಮೇಲೆ ನೀನು ಫಸ್ಟ್ ನಡೆದ್ರೆ ಫಸ್ಟ್ ನೀನು ನನ್ನ ನೋಡ್ಕೋಬೇಕು, ಆಮೇಲೆ ಅವಳು ನನ್ನ ಥರನೇ ಆಡ್ತಾಳೆ ಅನ್ನೋ ಮನಸ್ಥಿತಿ ಇರಬೇಕು. ಒಳ್ಳೆಯ ನಡತೆ ಇರಬೇಕು. ಎಲ್ಲರೂ ಗುರು ಇರೋರ ಮುಂದೆ ಎಲ್ಲರ ಮುಂದೆ ಇವಳು ಒಳ್ಳೆ ನಡತೆ ನೋಡಿ ಇದೆ ಅಂತ ಹೇಳ್ತಾರೆ. ಪ್ರಯತ್ನ, ಯಾಕೆ ನಾವು ಪ್ರಯತ್ನ ಮಾಡ್ರೆ ಯಾಕೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗಲ್ಲ? ಅವಳೊಬ್ಬಳೆ ಮಾರ್ಕ್ಸ್ ತಗೊಂತಾಳೆ, ನೀವು ಪ್ರಯತ್ನ ಪಡು, ನೀನು ತಗೋ ಮಾರ್ಕ್ಸು, ಬೇಡ ಅಂದರೆ ಯಾರು ಅನ್ನೋ ಒಳ್ಳೆಯ ಮನಸ್ಥಿತಿ ಇದ್ದರೆ, ಪ್ರಯತ್ನ ಇದ್ದರೆ ಸಾಕು. ಧನ್ಯ ನನಗೆ ಇಷ್ಟು ಮಾರ್ಕ್ಸ್ ಬಂದು ಸಾಕು, ನನಗೆ ಇಷ್ಟು ಸಾಕು ಅಂತ ಹೇಳಿ ಧನ್ಯ ಪಡುವುದು, ತೃಪ್ತಿ ಪಡುವುದು ಒಳ್ಳೆಯ ಜೀವನದಾರೆ ಅಂತಂದ್ರೆ ಒಳ್ಳೆ ಜೀವನ ನಡೆಸಬೇಕು. ಅವ್ರ ತೀಟೆ ಬಿಟ್ಟು ಇವ್ರ ತೀಟೆ ಬಿಟ್ಟು ಅವ್ರ ತಂಟೆ ಬಿಟ್ಟು ಒಳ್ಳೆ ಜೀವನ ನಡೆಸಿದ್ರೆ ಅದು ಒಳ್ಳೆಯ ಜೀವನ ಆಗುತ್ತೆ. ಬುದ್ಧನು ಕೂಡ ಇದೇ ಹೇಳಿರೋದು. ಇಷ್ಟು ಹೇಳಲು ನನ್ನ ಮಾತನ್ನು ಮುಗಿಸುತ್ತೇನೆ. ಇದಕ್ಕೆ ಉಪನ್ಯಾಸ ನೀಡಿರುವ ರಾಜಶೇಖರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದ.